ಮಧ್ಯವಾರ್ಷಿಕ ಪರೀಕ್ಷೆಗಳು ಇದೇ ನಿಮ್ಮ ಅಕ್ಟೋಬರ್ ತಿಂಗಳಲ್ಲಿ ನಡೀತಾ ಇದ್ದಾವೆ. ಆಲ್ರೆಡಿ ನಾನು ಫಸ್ಟ್ ವಿಡಿಯೋದಲ್ಲಿ 1 ಮಾರ್ಕ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಸೆಕೆಂಡ್ ವಿಡಿಯೋದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ವಿತ್ ಆನ್ಸರ್ಸ್ ಆಗಿ ಕೊಟ್ಟಿದ್ದೀನಿ. ಸೊ ಇದು ಥರ್ಡ್ ವಿಡಿಯೋ ಇದೆ. ಇಲ್ಲಿ 3-4 ಅಂಕಗಳಲ್ಲಿ ವ್ಯಾಕರಣ ಪತ್ರಲೇಖನದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ. ಸೊ ಖಂಡಿತವಾಗಿ 30ಕ್ಕಿಂತ ಹೆಚ್ಚು ಅಂಕಗಳ ಒಂದು ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಸೊ ಇದೇ ಥರದ ಎಲ್ಲ ವಿಷಯಗಳಲ್ಲಿ ವಿಡಿಯೋವನ್ನು ಪೋಸ್ಟ್ ಮಾಡ್ತೀವಿ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರತಿ ಪಾಠದಲ್ಲಿ ಬರ್ತಕ್ಕಂಥ ಈ 3 ಮತ್ತು 4 ಅಂಕದ ಕ್ವಶನ್ ಮತ್ತು ಆನ್ಸರ್ಸ್ಗಳನ್ನು. ಸೊ ಮೊದಲ ಪದ್ಯ ಪಾಠ ದುರ್ಯೋಧನ ವಿಲಾಪ ಪದ್ಯದಲ್ಲಿ ಒಂದೆರಡು ಸಂದರ್ಭಗಳು ಇಂಪಾರ್ಟೆಂಟ್ ಇದ್ದಾವೆ. ನೀ ನೊರೆಗೆ ದೊರೆಗೆ ಗಂಡರು ಒಳರೆ ಮತ್ತು ನೀ ಕ್ರಮಂ ವಿಪರ್ಯಂ ಮಾಡುವುದೇ ಅಂತಕ್ಕಂಥದ್ದು. ಇಲ್ಲೊಂದೆರಡು ಪ್ರಶ್ನೆ ಬರ್ತವೆ 4 ಅಂಕಕ್ಕೆ. ಅದು ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಹೇಗೆ ವರ್ಣಿಸಿದ್ದಾನೆ, ಅಥವಾ ಈ ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ ಅಂತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸೊ ಇವು 4 ಅಂಕಕ್ಕೆ ನಿಮ್ಮ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು ವಚನಗಳಲ್ಲಿ ಮೊದಲಿಗೆ ನೋಡೋಣ. ಅಲ್ಲಮ ಪ್ರಭುವಿನ ವಚನಗಳಲ್ಲಿ ನೋಡೋದಾದರೆ ನೀ ದೇವನಾದಡೆ ನಿನ್ನೇಕೆ ಸಲಹೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಸೊ ಇನ್ನೊಂದು ಅಲ್ಲಮ ಪ್ರಭು ವಚನಗಳ ಆಶಯಗಳನ್ನು ನೋಡ್ಕೊಡ್ರಿ. ಸೊ ಈ ಅಲ್ಲಮ ಪ್ರಭುಗಳ ವಚನಗಳ ಆಶಯವನ್ನು ಕಲ್ತಿದ್ದೆ ಆದರೆ ಸೊ ನೀವು ಈಸಿಯಾಗಿ ಏನು ಮಾಡ್ಬೋದು, ಸೊ ಇಲ್ಲಿರ್ತಕ್ಕಂಥ ಸಂದರ್ಭಗಳನ್ನು ಸಹಿತ ಬರಿಬೋದು. ಸೊ ಜೊತೆಯಾಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಈ ದೀರ್ಘ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಲ್ಲಿ ಕೇಳಿದರೆ ಅದನ್ನು ಕೂಡ ನೀವು ಈಸಿಯಾಗಿ ಟಚ್ ಮಾಡ್ಬೋದು. ಇನ್ನು ಗಟ್ಟಿ ಒಳ್ಳೆಯನ ವಚನಗಳಲ್ಲಿ ನೋಡೋದಾದರೆ ಒಂದೆರಡು ಸಂದರ್ಭಗಳು ಇಂಪಾರ್ಟೆಂಟ್. ಶೀಲವೆಂಬುದು ಸೂತಕ, ಭಾಷೆ ಹೀನರ ಕಂಡು ನಾಚಿಕೆ ಆಯಿತು ಅಂತಕ್ಕಂಥದ್ದಿದೆ. ಇನ್ನು ಅಕ್ಕ ಮಹಾದೇವಿಯವರ ವಚನಗಳಲ್ಲಿ ನೋಡೋದಾದರೆ ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ ಅಂತಕ್ಕಂಥ ಸಾಲು ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿನೂ ಕೂಡ ನಾವು ಏನು ಹೇಳ್ತಕ್ಕಂಥದ್ದು, ಬದುಕು ಸಾರ್ಥಕವಾಗಬೇಕಾದರೆ ಯಾವ ಅಂಶಗಳು ಇರಬೇಕೆಂದು ಅಕ್ಕ ಮಹಾದೇವಿ ಬಯಸ್ತಾಳೆ ಅಥವಾ ಅಕ್ಕನ ವಚನಗಳ ಆಶಯವನ್ನು ನೋಡ್ಕೊಡ್ರಿ. ಇನ್ನು ಮುಂದಿನ ಪದ್ಯ ದೇವನೊಲಿದವನ ಕುಲವೇ ಸತ್ಕುಲಂದಲ್ಲಿ ನೋಡೋದಾದರೆ ಕಾವೇರಿ ಸೋಂಕಿದರೆ ಪಾಪಂ ಸೋಮೇರಿ ಅಂತಕ್ಕಂಥ ಒಂದು ಸಂದರ್ಭ ವಾಕ್ಯ. ಇನ್ನೊಂದು ದೇವನೊಲಿದವನ ಕುಲವೇ ಸತ್ಕುಲಂ ಅಂತಕ್ಕದ್ದನ್ನು ಸಹಿತ ನೋಡ್ಕೊಡ್ರಿ. ಒಂದು ಪ್ರಶ್ನೆ ಬರ್ತದೆ, ಕರಿಕಾಲ ಚೋಳ ಶಿವನನ್ನು ಅರ್ಚಿಸುತ್ತಿದ್ದ ರೀತಿಯನ್ನು ವರ್ಣಿಸಿರಿ ಅನ್ನೋದು ನಿಮಗೆ 4 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಹಲುಬಿದಳ್ ಕಲ್ಮರಂ ಕರಗುವಂತ್ಯದಲ್ಲಿ ರಾಮನ ಸೇವೆ ಸಂದುದೆ ತನಗೆ, ಆಮೇಲೆ ಜನಕಂಗೆ ನಾವನ್ಯರಲ್ಲ ಅಂತಕ್ಕಂಥದ್ದು 2 ಸಂದರ್ಭಗಳಿದ್ದಾವೆ. ಇಲ್ಲಿ ಸೀತೆ ಲಕ್ಷ್ಮಣರು ಮಹಾರಣ್ಯರು ಪ್ರವೇಶಿಸಿದ ಸಂದರ್ಭ ವೆರಿ ಇಂಪಾರ್ಟೆಂಟ್ ಇದೆ. ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಎಂಬ ಸೀತೆಯ ನಿಲುವನ್ನು ವಿಶ್ಲೇಷಿಸಿರಿ ಅಂತಕ್ಕಂಥದ್ದು. ಇವೆರಡೂ ಕೂಡ ಪದ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್. ಸುಮಾರು ಸಾರಿ ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗಳಲ್ಲಿ ಬಂದು ಹೋಗಿದ್ದಾವೆ ಹಿಂದಿನ ವರ್ಷಗಳಲ್ಲಿ. ಇನ್ನು ತಲ್ಲನಿಸದಿರು ಕಂಡ ತಾಳು ಮನವಿ ಅಂತಕ್ಕದ್ದಲ್ಲಿ ಕಟ್ಟೆಯನ್ನು ಕಟ್ಟಿ ನೀರೆರೆದವರಾರು ಅಥವಾ ಎಲ್ಲರನ್ನು ಸಲಹವನ್ನು ಇದಕ್ಕೆ ಸಂಶಯವಿಲ್ಲ ಅಂತಕ್ಕಂಥ 2 ಸಾಲುಗಳು. ಇಲ್ಲಿ ಎಲ್ಲರನ್ನ ರಕ್ಷಿಸುವ ದೇವರು ನಮ್ಮನ್ನೇ ರಕ್ಷಿಸ್ತಾನೆ ಎಂಬುದನ್ನು ದಾಸರು ಹೇಗೆ ವಿವರಿಸಿದ್ದಾರೆ ಅನ್ನೋದು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಆಮೇಲೆ ಶಿಶು ಮಕ್ಕಳ ಗೊಲಿದವನ ಮಹಾದೇವ ಅಂತಕ್ಕಂಥದ್ದು ಒಂದು ಪದ್ಯಪಾಠ ಇದೆ. ಇದರಲ್ಲಿ ಮಾಯಾದ ಮಳೆಯ ಕೊಳುಗಪ್ಪ ಮತ್ತು ನೀನಿಂತ ಬಂದಾನ ಕೊಟ್ಟೆಪ್ಪ ಅಂತಕ್ಕಂಥದ್ದು 2 ಸಂದರ್ಭ ಸಾಲುಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದು ಪ್ರಶ್ನೆ ಬರ್ತದೆ, ಮಹಾದೇವ ತನ್ನ ಶಿಶು ಮಕ್ಕಳನ್ನು ಪರೀಕ್ಷಿಸಲು ಯಾರ್ಯಾರ ಸಹಾಯವನ್ನು ಹೇಗೆ ಪಡೆದನು ಅಂತಕ್ಕಂಥದ್ದಿದೆ. ಸೊ ಅದು ಕೂಡ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಮೋಸ್ಟ್ ಆಗಿ ಪರೀಕ್ಷೆಯಲ್ಲಿ ಬರುವ ಪ್ರಶ್ನೆ. ಅಖಂಡ ಕರ್ನಾಟಕ ಪದ್ಯಪಾಠಕ್ಕೆ ಹೋಗೋಣ. ಇಲ್ಲಿ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ ಮಂತ್ರಕಣ ಶಕ್ತಿಕಣ ಅಂತಕ್ಕಂಥದ್ದು 2 ಸಾಲುಗಳಿದ್ದಾವೆ. ಇವು ಸಂದರ್ಭಗಳನ್ನು ನೋಡ್ಕೊಂಡು ಹೋಗಿ. ಇನ್ನು 5-6 ವಾಕ್ಯಗಳಲ್ಲಿ ಬರಬೇಕಾದ್ರೆ ಕುವೆಂಪು ಅವರು ಕೂಗಾಟದ ರಾಜಕೀಯ ನಾಟಕ ಎಂದು ಹೇಳಿರೋ ಹಿನ್ನೆಲೆ ಏನು ಅಂತ ಇದೆ. ಇಷ್ಟು ನೋಡ್ಕೊಂಡಿದ್ರು ಕೂಡ ಈ ಪದ್ಯದ ನೀವೇನು ಮಾಡ್ಬೋದಪ್ಪ ಅಂದರೆ ಸಂದರ್ಭಗಳನ್ನು ಆರಾಮಾಗಿ ಬರಿಬೋದು. ಇನ್ನು ಗದ್ಯ ಭಾಗಕ್ಕೆ ಹೋಗೋಣ. ಗಾಂಧಿ ಪಾಠದಲ್ಲಿ ನೋಡೋದಾದರೆ ಇಲ್ಲಿ ನನ್ನ ನಿನ್ನ ಕಾಗದ ಯಾರು ಕೇಳಾರು, ಮನುಷ್ಯ ಸಾಯದೆ ಕಲ್ಲು ಸತ್ತಾದ ಸುಮ್ನಿರು ಮತ್ತೆ ಅಂತಕ್ಕಂಥ 2 ವಾಕ್ಯ ಬರ್ತವೆ. ಈ 2 ಪ್ರಶ್ನೆಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲಿ ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿ ಹೆಸರಿಡಲು ಕಾರಣ ಏನು, ಆಮೇಲೆ ಮೊಮ್ಮಗನ ಪ್ರಾಣವನ್ನು ಉಳಿಸಿಕೊಳ್ಳಲು ಈ ಕರಿಸಿದ್ದೇಗೌಡ ಕೃಷ್ಣೇಗೌಡ ಸಿದ್ದೇಗೌಡ ಪಟ್ಟ ಪಾಡೇನು ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಇದೆ. ರಾಗಿ ಮುದ್ದೆ ಗದ್ಯ ಪಾಠಕ್ಕೆ ಬಂದರೆ ಅದು ಪದಗಳಿಗೆ ನಿಲುಕದ ರಸಾನುಭವ, ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು ಅಂತಕ್ಕಂಥದ್ದು 2 ಸಂದರ್ಭ ಸಾಲುಗಳು ಇದ್ದಾವೆ. ಇನ್ನು ಲಾಂಗ್ ಕ್ವಶನ್ ಆನ್ಸರಲ್ಲಿ 1-2 ಪ್ರಶ್ನೆಗಳು ಬರ್ತದೆ. ಹಳ್ಳಿಯ ಜನ ಕೈಯಲ್ಲೇ ಮುದ್ದೆ ತಿನ್ನೋ ಚಿತ್ರಣವನ್ನು ವಿವರಿಸಿರಿ, ಅಥವಾ ಈ ರಾಗಿ ಮುದ್ದೆ ಕುರಿತು 10 ಮೆಚ್ಚುಗೆಯ ನಂಬಿಕೆಯ ಮಾತುಗಳಾವುವು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರ್ತದೆ. ಜ್ಯೋತಿಷಕ್ಕೆ ಹೋಗೋಣ. ಸಂದರ್ಭ ಅಡ್ಡಗೋಡೆಯ ಮೇಲೆ ದೀಪವಿತ್ತಂತೆ ಇದೆ, ಆಮೇಲೆ ಸಮಾಜ ಸುಧಾರಣೆ ಶಿಕ್ಷಣದ ಒಂದು ಉದ್ದೇಶ ಅಂತಕ್ಕಂಥದ್ದು 2 ಇದ್ದಾವೆ. ಇನ್ನು ಸ್ವಾಮಿ ವಿವೇಕಾನಂದರು ಜ್ಯೋತಿಷ್ಯದ ಬಗ್ಗೆ ತಾಳಿರುವ ಅಭಿಪ್ರಾಯವೇನು ಅಂತ ಇದೆ.
ಇಲ್ಲಿ ಜ್ಯೋತಿಷ ಅರ್ಥಪೂರ್ಣ ಅರ್ಥಹೀನ ಅಂತಕ್ಕಂಥದ್ದು ಒಂದು ನಿಮ್ಮ ಪಾಠದಲ್ಲಿ ಪ್ರಶ್ನೆ ಇದೆ, ಓಕೆನಾ. ಅದನ್ನು ನೋಡಿಕೊಂಡ್ರೂ ಕೂಡ ನೀವೇನು ಮಾಡ್ಬೋದು, ಈ ಪಾಠದಿಂದ ಬರ್ತಕ್ಕಂಥ ಎನಿ ಒನ್ ಕ್ವಶನ್ಸ್ಗಳನ್ನು ನೀವು ಬರಿಬೋದು. ಶಿಕ್ಷಣದ ಮುಖ್ಯ ಉದ್ದೇಶ ಏನಾಗಬೇಕು. ಇನ್ನು 4ನೇ ಗದ್ಯ ಪಾಠಕ್ಕೆ ಹೋಗೋಣ. ಏನಿದೆಪ್ಪ ಅಂದರೆ ಶಾಸ್ತ್ರಿ ಮಾಸ್ತರರ ಮತ್ತವರ ಮಕ್ಕಳು ಅಂತ ಇದೆ. ಇಲ್ಲಿ ನಾನು ಗಡಿಬಿಡಿಸಿ ಎದ್ದು ಗಾಡಿ ಹತ್ತಿದೆ, ನೆನಪುಗಳು ಮಳೆಯಂತೆ ಸುರಿಯತೊಡಗಿದವು ಅಂತಕ್ಕಂಥದ್ದು 2 ಸಾಲು ಇಂಪಾರ್ಟೆಂಟು. ಇಲ್ಲಿ ಈ ಒಂದು ಪ್ರಶ್ನೆ ಇದೆ ನೋಡಿ, ಅನಾಥ ಬಾಲಕಾಶ್ರಮವನ್ನು ಶಾಸ್ತ್ರಿ ಮಾಸ್ತರರು ಹೇಗೆ ಪ್ರಾರಂಭಿಸಿದ್ರು, ಅದರ ಉದ್ದೇಶವೇನು, ಅಥವಾ ಈ ಶಾಸ್ತ್ರಿ ಮಾಸ್ತರರ ವ್ಯಕ್ತಿತ್ವವನ್ನು ನಿರೂಪಿಸಿರು ಅಂತಕ್ಕಂಥ ಈ 2 ಪ್ರಶ್ನೆಗಳು ಕೂಡ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಮತ್ತು ಬಹಳ ರಿಪೀಟೆಡ್ ಆಗ್ತಕ್ಕಂಥ ಕ್ವಶನ್ಸೇ ಆಗಿದ್ದಾವೆ. ಇನ್ನು ನಾಟಕ ಭೋಲೆಶಂಕರದಲ್ಲಿ ನೋಡೋದಾದರೆ, ಸೊ ಅಲ್ಲಿ ಒಂದು ಸಂದರ್ಭ ಒಂದು ಲಾಂಗ್ ಆನ್ಸರನ್ನು ಬರೀಬೇಕು. ಕೊಳೆತ ಬಳಿ ಹಾಕಿ ಎಳೆದರೂ ಬರುವಂಥದ್ದು, ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ, ಚಿನ್ನ ತಿಂದು ಬದುಕಲಾಗುತ್ತೆ ಅಂತಕ್ಕಂಥದ್ದು 3 ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇದನ್ನು ಸ್ವಲ್ಪ ಚೆನ್ನಾಗಿ ಓದ್ಕೊಂಡು ಹೋಗಿ. ಇಲ್ಲಿ 3 ಕ್ವಶನಲ್ಲಿ ಒಂದಂತರೂ ಬರ್ತಕ್ಕಂಥ ಗ್ಯಾರಂಟಿ. ಭೋಳೆಶಂಕರ್ ಮತ್ತು ಅವರ ಅಣ್ಣಂದಿರನ್ನು ಭಾಗವತರು ಹೇಗೆ ಪರಿಚಯಿಸ್ತಾರೆ, ಸೈನಿಕರು ಹಾಡಿದ ಸಿಟಿ ಹಾಡಿನ ಸಾರಾಂಶವೇನು, ಈ ಭೋಳೆಶಂಕರ ನಾಣ್ಯ ಹಾಗೂ ಸೈನಿಕರನ್ನು ಪಡೆದ ಪ್ರಸಂಗವನ್ನು ವಿವರಿಸಿರಿ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇದ್ದಾವೆ. ಇನ್ನು ವ್ಯಾಕರಣದಲ್ಲಿ ಯಾವೆಲ್ಲ ಪ್ರಶ್ನೆಗಳು ನಿಮಗೆ ಬರ್ತಾವೆ ಅಂತಂದರೆ, ಪದಗಳ ಅರ್ಥ, ವಿಶೇಷವಾಗಿ ಗದ್ಯಪಾಠಗಳು ಮತ್ತು ಪದ್ಯಪಾಠಗಳನ್ನು ನೋಡ್ಕೊಂಡು ಹೋಗಿ. ಅಲ್ಲಿ ಪದಗಳ ಅರ್ಥಗಳು ಬರ್ತಾವೆ. ಪದ ಬಿಡಿಸಿ ಬರೀತಕ್ಕಂಥದ್ದು, ನಾನಾರ್ಥಗಳನ್ನು ಬರೀತಕ್ಕಂಥದ್ದು ಅಂದರೆ ಸಮಾನಾರ್ಥಕಗಳು, ಒಂದೇ ಅರ್ಥವನ್ನು ಕೊಡ್ತಕ್ಕಂಥ ಇನ್ನೂ ಹಲವು ಶಬ್ದಗಳನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ಬರಿಬೇಕಾಗ್ತದೆ. ವಿರುದ್ಧಾರ್ಥಕ ಪದಗಳು, ತತ್ಸಮ ತದ್ಭವಗಳು, ಕ್ರಾಂತಿಕ ರೂಪಗಳು. ಇದರಲ್ಲಿ ಎನಿ 4 ಕೊಡ್ತಾರೆ. ಸೊ ಆರಾಮಾಗಿರ್ತಕ್ಕಂಥ ಒಂದು 4 ಪೋರ್ಷನನ್ನು ನೀವೇನು ಮಾಡ್ಬೋದು, ಬರಿಬೋದು. ಪದಗಳ ಅರ್ಥ, ನಾನಾರ್ಥ, ವಿರುದ್ಧಾರ್ಥಕ, ಗ್ರಾಂಥಿಕ ಪದ, ತತ್ಸಮ ತದ್ಭವ, ಇವು ಪದೇ ಪದೇ ರಿಪೀಟೆಡ್ ಆಗ್ತಕ್ಕಂಥ ಪ್ರಶ್ನೆಗಳು. ಇನ್ನು ಪತ್ರ ಲೇಖನದಲ್ಲಿ ವೈಯಕ್ತಿಕ ಪತ್ರ ಅಂದರೆ ತಂದೆ, ತಾಯಿ, ಗೆಳೆಯ, ಗೆಳತಿ, ಸ್ನೇಹಿತ ಇವರಿಗೆ ಬರೀತಕ್ಕಂಥ ಪತ್ರ. ಕಚೇರಿ ಪತ್ರದಲ್ಲಿ ಶಾಲೆ ಕಾಲೇಜುಗಳಿಗೆ ಬರೀತಕ್ಕಂಥ ಪತ್ರ, ಅಥವಾ ಈ ಮನವಿ ಪತ್ರಗಳನ್ನಂತ ಕರೀತಾರಲ್ಲ, ಜಿಲ್ಲಾಧಿಕಾರಿಗಳಿಗೆ, ಮುಖ್ಯಾಧಿಕಾರಿಗಳಿಗೆ, ಓಕೆ. ಸೊ ಬರೀತಕ್ಕಂಥ ಪತ್ರಗಳನ್ನು ಚೆನ್ನಾಗಿ ರೂಢಿಸ್ಕೊಡ್ರಿ. 1 ಪೇಜಲ್ಲಿ 1 ಪತ್ರ ಬರೆದ್ರು ಕೂಡ ನಿಮಗೆ 5 ಮಾರ್ಕ್ಸ್ ಆರಾಮಾಗಿ ಕೊಡ್ತಾರೆ. ಇನ್ನು ಪ್ರಬಂಧದಲ್ಲಿ ಸ್ವಲ್ಪ ವಿಚಾರ ಪ್ರಧಾನ ಪ್ರಬಂಧಗಳು ಬರ್ತಾವೆ, ಯಾಕಂದರೆ ಇವೇ ಬರ್ತಾವೆ ಅಂತ ಏನು ಹೇಳಿಕ್ಕೆ ಬರೋದಿಲ್ಲ. ಬಟ್ ಇಲ್ಲಿ ನಾವು ನೋಡಿದಂಗೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ಹವ್ಯಾಸಗಳು ಇದ್ದಾವೆ, ಕನ್ನಡದ ಹಿರಿಮೆ, ಗ್ರಂಥಾಲಯಗಳ ಮಹತ್ವ, ಸಾಮಾಜಿಕ ಪಿಡುಗುಗಳು, ಮೂಢನಂಬಿಕೆಗಳು, ಓಕೆನಾ, ಇವೆಲ್ಲ ಇದ್ದಾವೆ. ಆಮೇಲೆ ಶಾಲೆಯಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಈಗ ಕನ್ನಡ ರಾಜ್ಯೋತ್ಸವ ಇದೆಲ್ಲ, ಸೊ ಅದ್ರ ಮೇಲೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಸೊ ಇಷ್ಟು ಫಸ್ಟ್ PUCಗೆ ಕೊಟ್ಟಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇತ್ತು. ಇದು ಕನ್ನಡದಲ್ಲಿ ಸಾಕು ಇಷ್ಟೇ. ಇನ್ನು ಬೇರೆ ವಿಷಯದಲ್ಲಿ ಇದೇ ಥರದ ವಿಡಿಯೋಗಳನ್ನು ಹಾಕ್ತೀನಿ. ನಿಮ್ಮ ಕನ್ನಡ ಪರೀಕ್ಷೆಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಡೋಂಟ್ ವರಿ, 3 ಪಾರ್ಟ್ ವಿಡಿಯೋಗಳನ್ನು ನೋಡಿದರೆ ಖಂಡಿತವಾಗಿ ನೀವು 80ರಲ್ಲಿ ಒಂದು 60+ ಅಂಕಗಳನ್ನು